ಹೈದರಾಬಾದ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಅವಘಡದಲ್ಲಿ ಸಾವಿನ ಸಂಖ್ಯೆ 45ಕ್ಕೆ ಏರಿಕೆ ಆಗಿದೆ. ಘಟನಾ ಸ್ಥಳಕ್ಕೆ ಸಿಎಂ ರೇವಂತ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಶಿಗಾಚಿ ಕಾರ್ಖಾನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ಇವತ್ತು ಬೆಳಗ್ಗೆಯಿಂದ ಈ ಘಟನೆಯಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ದಾರೆ. 45ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಹೀಗಾಗಿ ಆ ಕಾರ್ಖಾನೆಯ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಬಂದಿದ್ದಾರೆ. ಹೇಗೆ ಅವಘಡ ಸಂಭವಿಸಿತು, ಅವಘಡಕ್ಕೆ ಕಾರಣ ಏನು, ಮುನ್ನೆಚ್ಚರಿಕೆ ಕ್ರಮಗಳಾಗಿ ಸೇಫ್ಟಿ ಮೆಜರ್ಸ್ ಯಾವುದು ತೆಗೆದುಕೊಂಡಿರಲಿಲ್ವಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮೃತರಲ್ಲಿ ಹೆಚ್ಚಿನವರು ತಮಿಳುನಾಡು, ಬಿಹಾರ, ಜಾರ್ಖಂಡ್ನವರಾಗಿದ್ದಾರೆ. ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಗಾಯಾಳುಗಳು. ಒಟ್ಟು 33 ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಇನ್ನೂ ಹಲವರು ಕಾಣೆಯಾಗಿದ್ದಾರೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ರಕ್ಷಣಾ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಈ ಕಾರ್ಖಾನೆಗೆ ಬೆಂಕಿ ಅವಘಡ ಸಂಭವಿಸಿ ಈಗ ಆಲ್ರೆಡಿ 45 ಜನ ಮೃತಪಟ್ಟಿದ್ದರೆ 33 ಜನ ಗಾಯಗೊಂಡಿದ್ದಾರೆ. ಈ ಗಾಯಾಳುಗಳ ಪೈಕಿ ಅನೇಕರು ಕೂಡ ತಮಿಳುನಾಡು ಮತ್ತು ಜಾರ್ಖಂಡ್ನವರಾಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳೇ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಸ್ಥಿತಿಯನ್ನು ಕೂಡ ಅವಲೋಕಿಸಿದ್ದಾರೆ. ಜೊತೆಗೆ ಅಲ್ಲಿನ ಘಟನಾ ಸ್ಥಳದಲ್ಲಿ ಹೇಗೆ ಇಂಥದ್ದೊಂದು ದುರ್ಘಟನೆ ಸಂಭವಿಸಿತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. 100 ಜನ ಕೆಲಸ ಮಾಡುವಂಥ ಕಾರ್ಖಾನೆ ಇದು. ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತು. ಯಾವುದೇ ರೀತಿ ಅವಘಡ ಸಂಭವಿಸಿದಂತೆ ಬೆಂಕಿ ಅವಘಡ, ವಿಶೇಷವಾಗಿ ಬೆಂಕಿ ಅವಘಡ ಸಂಭವಿಸಿದ ರೀತಿಯಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಳ್ಳಬಹುದಾಗಿತ್ತು ಮುನ್ನೆಚ್ಚರಿಕೆ. ಬಟ್ ಅಲ್ಲೆಲ್ಲ ಒಂದು ಕಡೆ ಮುನ್ನೆಚ್ಚರಿಕೆ ಲೋಪ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. 45 ಜನ, ಇದು ಮತ್ತೊಂದು ಇಡೀ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಹಲವರು ಪ್ರಾಣವನ್ನು ಕಳೆದುಕೊಂಡರು. ಅಹಮದಾಬಾದ್ ದುರಂತದಲ್ಲಿ ಪ್ರಾಣವನ್ನು ಕಳೆದುಕೊಂಡರು. ಬೆಂಗಳೂರಿನ RCB ಕಾಲು ತುಳಿತದಲ್ಲಿ ಹಲವರು ಪ್ರಾಣವನ್ನು ಕಳೆದುಕೊಂಡರು. ಇದೀಗ ಹೈದರಾಬಾದ್ನ ಈ ಬೆಂಕಿ ಅವಘಡದಲ್ಲಿ 45 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ವರ್ಷ ಅವಘಡಗಳಲ್ಲಿ ಹೆಚ್ಚು ಪ್ರಾಣಹಾನಿಯಾಗಿದೆ ನಮ್ಮ ದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ. ಹೈದರಾಬಾದ್ನಲ್ಲಿ ಬೆಂಕಿ ದುರಂತದಲ್ಲಿ 45 ಜನ ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಲ್ಲಿ ನವವಿವಾಹಿತರು ಕಾಣೆಯಾಗಿದ್ದಾರೆ. 1 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿದ್ದರು ಉದ್ಯೋಗಿಗಳು. 1 ತಿಂಗಳ ಹಿಂದೆ ಅಷ್ಟೇ ನಿಖಿಲ್ ರೆಡ್ಡಿ ಮತ್ತು ನಮಲಾ ರಮ್ಯಾ ಅಂತ ಹೇಳಿ ಇಬ್ಬರು 1 ತಿಂಗಳ ಹಿಂದೆ ಮದುವೆ ಆಗಿದ್ದರು. ಬಟ್ ಒಂದೇ ಕಡೆ ಕೆಲಸ ಮಾಡ್ತಿದ್ರು. ಅವರಿಬ್ಬರು ಇನ್ನೂ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಂಧ್ರ ಪ್ರದೇಶದ ಜಮ್ಮಲಮಡುಗು ಮೂಲದವರಿವರು 1 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದರು.
ಬಟ್ ಮದುವೆಯಾಗಿ ಸುಖ ಸಂಸಾರದ ಬದುಕನ್ನು ಆರಂಭ ಮಾಡಬೇಕಾದಂಥ ಹಂತದಲ್ಲಿ ಇವರಿಬ್ಬರು ಇದ್ದರು. ಆದರೆ ಇದೀಗ ಈ ಬೆಂಕಿ ಅವಘಡದಲ್ಲಿ ಅವರಿಬ್ಬರು ಇನ್ನೂ ಸಿಕ್ಕಿಲ್ಲ. ಅವರ ಸ್ಥಿತಿ ಹೇಗಿದೆ, ಗಾಯಗೊಂಡಿದ್ದಾರಾ, ಸೇಫ್ ಆಗಿದ್ದಾರಾ, ಸುರಕ್ಷಿತವಾಗಿದ್ದಾರಾ, ಅವಶೇಷಗಳಲ್ಲಿ ಸಿಲುಕಿದ್ದಾರಾ, ಹೇಗೆ, ಏನು, ಎತ್ತ, ಈ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ಸದ್ಯಕ್ಕೆ ಅವರು ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಕೇವಲ ಇವರಿಬ್ಬರು ಮಾತ್ರವಲ್ಲ, ಅನೇಕರು ಕೂಡ ಕಾಣೆಯಾಗಿದ್ದಾರೆ. ಈಗ ಇವರಿಬ್ಬರು 1 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿ ಜೀವನವನ್ನು ಆರಂಭ ಮಾಡಬೇಕಾದಂಥ ಸಂದರ್ಭ ಇದು. ಆದರೆ ಇಂಥದ್ದೊಂದು ಬೆಂಕಿ ಅವಘಡ ಅವರ ಜೀವನವನ್ನು ಕಸಿದುಕೊಂಡು ಬಿಡ್ತಾ ಎನ್ನುವ ಅನುಮಾನವನ್ನು ಹುಟ್ಟು ಹಾಕಿದೆ.